ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ನೀವು ಪೆಟ್ರೋಲ್ ಬಂಕ್ಗೆ ಹೋದಾಗ ನೀವು ಹಾಕಿಸೋ ಪೆಟ್ರೋಲ್ ಕಂಪ್ಲೀಟ್ ಪೆಟ್ರೋಲಾ? ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನೀವೀಗ ಹಾಕಿಸ್ತಾ ಇರೋ ಪೆಟ್ರೋಲ್ 100% ಪೆಟ್ರೋಲ್ ಅಲ್ಲ, ಬದಲಾಗಿ ಅದು ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್. ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಕೂಡ ಈ ಬ್ಲೆಂಡೆಡ್ ಪೆಟ್ರೋಲ್ನ ಹೆಚ್ಚೆಚ್ಚು ಚಾಲ್ತಿಗೆ ತರಬೇಕು ಅಂತ ಯೋಚಿಸ್ತಾ ಇದೆ. ಈಗಾಗಲೇ ಎಥನಾಲ್ 10% ಬ್ಲೆಂಡ್ನ ನೀವು ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಆದರೆ ಸರ್ಕಾರ 20% ಬ್ಲೆಂಡೆಡ್ನ ಅಂದರೆ 20% ಬ್ಲೆಂಡೆಡ್ ಎಥನಾಲ್ನ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಅದು ಕಡ್ಡಾಯ ಕೂಡ. ಹಾಗಿದ್ರೆ ಈ ಪೆಟ್ರೋಲ್ ನಿಮ್ಮ ವಾಹನಗಳಿಗೆ ಸೇಫ್ ಅಲ್ವಾ? ಹೇಳ್ತೀವಿ. ಅದಕ್ಕೂ ಮುಂಚೆ ಈ ಎಥನಾಲ್ ಬ್ಲೆಂಡ್ ಅಂದ್ರೇನು, ಇದು ಯಾವ ರೀತಿ ಉತ್ಪಾದನೆ ಆಗುತ್ತೆ ಅಂತ ಹೇಳ್ತೀವಿ ನೋಡಿ. ನಮ್ಮ ರೈತರು ಬೆಳೆಯುವಂಥ ಕಬ್ಬು ಹಾಗೂ ಜೋಳ ಎಥನಾಲ್ಗೆ ಮುಖ್ಯವಾದಂಥ ಪದಾರ್ಥ. ಈಗ ಅದರ ಬದಲಿಗೆ ಏನೇನು ಉಪಯೋಗ ಮಾಡಬಹುದು ಅಂತ ಕೂಡ ಸರ್ಕಾರ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಏನು, ಕಬ್ಬನ್ನು ನುರಿಸಿದ ನಂತರ ಬರುವಂಥ ಮೊಲಾಸಿಸ್ ಅಂದರೆ ಕಾಕಂಬಿ, ನಂತರ ಇದನ್ನು ಫರ್ಮೆಂಟ್ ಮಾಡಲಾಗುತ್ತೆ. ಅದಾದಮೇಲೆ ಡಿಸ್ಟಿಲೇಷನ್ ಆಗುತ್ತೆ, ಡಿನೇಚರಿಂಗ್ ಆಗುತ್ತೆ, ಹೀಗೆ ಕಂಪ್ಲೀಟ್ ಪ್ರೋಸೆಸ್ ಆಗುತ್ತೆ. ಸೊ ಕೆಮಿಕಲಿ ತುಂಬ ಕಾಂಪ್ಲೆಕ್ಸ್ ಪ್ರಕ್ರಿಯೆ, ಅದು ಕಷ್ಟಕರವಾದಂಥ ಪ್ರಕ್ರಿಯೆ. ಇದೆಲ್ಲ ಮುಗಿದ ಮೇಲೆ ನಮಗೆ ಸಿಗೋದೆ ಎಥನಾಲ್. ಓಕೆ, ಎಥನಾಲ್ ಹೇಗೋ ಸಿಕ್ತು, ಬಟ್ ಇದನ್ನು ಹಾಗೆ ಬಳಸೋದಕ್ಕಾಗುತ್ತಾ? ಇಲ್ಲ. ಕಂಪ್ಲೀಟ್ ಎಥನಾಲ್ನ ನಾವು ಪೆಟ್ರೋಲ್ ಬದಲಿಗೆ ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಪೆಟ್ರೋಲ್ನ ಇದರಲ್ಲಿ ಮಿಕ್ಸ್ ಮಾಡಲಾಗುತ್ತೆ, ಅಂದರೆ ಬ್ಲೆಂಡ್ ಮಾಡಲಾಗುತ್ತೆ. ಈಗ E10 ಅನ್ನುವಂಥ ಬೋರ್ಡ್ನ ನೀವು ಪೆಟ್ರೋಲ್ ಬಂಕ್ಗಳಲ್ಲಿ ಕಾಣಬಹುದು. ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ನಾಳೆಯಿಂದ ಅಬ್ಸರ್ವ್ ಮಾಡಿ. ಅದರ ಅರ್ಥ ಅದರಲ್ಲಿ ಎಥನಾಲ್ 10%, ಪೆಟ್ರೋಲ್ 90% ಇರುತ್ತೆ ಅಂತ. ಇದೀಗಾಗಲೇ ಎಲ್ಲ ಕಡೆ ಚಾಲ್ತಿಯಲ್ಲಿದೆ. ನಿಧಾನಕ್ಕೆ ಜನ ಕೂಡ ಇದಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ. ಆದರೆ ಸರ್ಕಾರ 20% ಬ್ಲೆಂಡ್ಗೆ ಗುರಿ ಇಟ್ಕೊಂಡಿದ್ದು 2030ರಲ್ಲಿ, ಅಂದರೆ ಇನ್ನೂ 4 ವರ್ಷ ಇತ್ತು ಅದಕ್ಕೆ. ಆದರೆ ಅದಕ್ಕೂ ಮುಂಚಿತವಾಗಿಯೇ ಈ ಗುರಿಯನ್ನು ನಾವು ತಲುಪಿದ್ದೇವೆ. ಸೊ ಹೀಗಾಗಿ 2030ರ ವೇಳೆಗೆ ಆ ಒಂದು ಗುರಿ ಏನಿದೆ 27% ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆ. ಸೊ 2030ರ ವೇಳೆಗೆ 27% ಎಥನಾಲ್ ಬ್ಲೆಂಡ್ನ ಸಾಧಿಸಬೇಕು ಅಂತ ಯೋಜನೆ ಹಾಕ್ಕೊಂಡಿದೆ. ಈಗ ಸರ್ಕಾರ ಏಪ್ರಿಲ್ 1ರಿಂದ 20% ಎಥನಾಲ್ ಬ್ಲೆಂಡ್ನ ಕಡ್ಡಾಯವಾಗಿ ಬಳಸಬೇಕು ಅಂತ ಆದೇಶ ನೀಡಿದೆ. ಸರ್ಕಾರ ಈ ಮಟ್ಟಿಗೆ ಇದನ್ನು ಹೆಚ್ಚು ಜಾರಿ ಮಾಡಬೇಕು ಅಂತ ಯಾಕೆ ಯೋಚನೆ ಮಾಡ್ತಾ ಇದೆ, ಅಥವಾ ಜಾರಿ ಮಾಡೋದಕ್ಕೆ ಯಾಕೆ ಉತ್ಸುಕತೆಯನ್ನು ತೋರಿಸ್ತಾ ಇದೆ ಅಂದರೆ ಅದರಲ್ಲಿ ಅನೇಕ ಕಾರಣಗಳಿದ್ದಾವೆ, ಅನೇಕ ಪ್ರಯೋಜನಗಳಿದ್ದಾವೆ. ಒಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಅದು ಪೆಟ್ರೋಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ. ಮುಂಚೆ 100% ಪೆಟ್ರೋಲ್ ಇತ್ತು, ಈಗ 90% ಪೆಟ್ರೋಲ್ ಆಗಿದೆ. ನಂತರ 20 ಬ್ಲೆಂಡ್ನಲ್ಲಿ 80% ಪೆಟ್ರೋಲ್ ಇರುತ್ತೆ, ಮುಂದೆ 27, 50. ಸೊ ಇದೆಲ್ಲವೂ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ 73 ಆಗುತ್ತೆ, 50 ಆಗುತ್ತೆ ಪೆಟ್ರೋಲ್ನ ಒಂದು ಪ್ರಮಾಣ. ಸೊ ನಿಧಾನಕ್ಕೆ ಪೆಟ್ರೋಲ್ ಮೇಲೆ ನಾವೇನು ಅವಲಂಬಿತವಾಗಿದ್ದೀವಿ ಆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಭಾರತ 85% ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಇದರಿಂದ ಆಮದು ಮಾಡಿಕೊಳ್ಳುವಂಥ ಪ್ರಮಾಣ ಕೂಡ ಕ್ರಮೇಣ ಕಡಿಮೆ ಆಗಬಹುದು. ಇಂಡೈರೆಕ್ಟ್ ಆಗಿ ಆರ್ಥಿಕತೆ ವಿಷಯದಲ್ಲೂ ಕೂಡ ಇದು ಸಹಕಾರಿ ಅಂತ ಹೇಳ್ಬೋದು. ಇನ್ನೊಂದು, ಈ ಎಥನಾಲ್ನ ಬಳಸಿದಾಗ ಇದರಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇಂಜಿನ್ ಒಳಗಡೆ ಇದು ಪೆಟ್ರೋಲ್ನ ಕಂಪ್ಲೀಟಾಗಿ ಬರ್ನ್ ಮಾಡುತ್ತೆ, ಅಂದರೆ ಫುಲ್ ಕಂಬಷನ್ ಅಂತ ಏನು ಕರೀತಾರೆ ಇಂಜಿನಿಯರಿಂಗ್ ಭಾಷೆಯಲ್ಲಿ. ಸೊ ಆ ರೀತಿಯಾಗಿ ಕಂಪ್ಲೀಟಾಗಿ ಪೆಟ್ರೋಲ್ನ ಬರ್ನ್ ಮಾಡುತ್ತೆ. ಸೊ ಎಮಿಷನ್ ಕಡಿಮೆ, ಪರ್ಫಾರ್ಮೆನ್ಸ್ ಜಾಸ್ತಿ, ಪರಿಸರಕ್ಕೂ ಒಳ್ಳೆಯದು. ಯಾಕಂದರೆ ಹೈಡ್ರೋಕಾರ್ಬನ್ಗಳ ಹೊರಸೂಸುವಿಕೆ ಅಥವಾ ಎಮಿಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇವಿಷ್ಟು ಪ್ಲಸ್ ಆದರೆ ಎಥನಾಲ್ ಬಳಸೋದ್ರಿಂದ ವಾಹನಗಳ ಸೇಫ್ಟಿ ಹೇಗಿರುತ್ತೆ ಇದನ್ನು ಕೂಡ ನೋಡಬೇಕು. ಸೊ ಸ್ಟ್ಯಾಂಡರ್ಡ್ ಸೇಫ್ಟಿ ಅಂದರೆ 10% ಎಥನಾಲ್ ನೀವೇನು ಬಳಸ್ತಾ ಇದ್ದೀವಿ ಇದು ಯೂನಿವರ್ಸಲಿ ಸೇಫ್ ಅಂತಲೇ ಹೇಳ್ಬೋದು, ಎಲ್ಲ ಗಾಡಿಗಳಿಗೂ ಎಲ್ಲ ಬೈಕ್ಗಳಿಗೂ. ಇನ್ನು ಪ್ರತಿಯೊಂದು ವಾಹನ ಕೂಡ ಇದಕ್ಕೆ ಒಕ್ಕೊಂಡಿದೆ ಆ್ಯಂಡ್ ಇದನ್ನು ಬಳಸ್ತಾ ಇದ್ದೀವಿ. ಸೊ ಸೇಫ್ ಅಂತ ಹೇಳ್ಬೋದು. ಅಕಸ್ಮಾತ್ ಏನಾದರೂ 15% ಎಥನಾಲ್ ಬ್ಲೆಂಡ್ ಆಗಿದ್ರೆ ಎಲ್ಲ ಕಾರ್ಗಳಿಗೂ ಇದು ಸೇಫ್ ಅಂತ ಹೇಳಲಾಗ್ತಾ ಇದೆ. ಆದರೆ 2001ರಿಂದ ಈಚೆಗೆ ಅಥವಾ 2001ನೇ ಇಸ್ವಿನಲ್ಲಿ ಈ ಒಂದು ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿರಬೇಕು. ಅಂದರೆ ಮೋಟರ್ ಸೈಕಲ್ಸ್, ಹೆವಿ ಡ್ಯೂಟಿ ಟ್ರಕ್ಸ್, ಬೋಟ್, ಅದರ ಜೊತೆಗೆ ಸಣ್ಣ ಸಣ್ಣ ಇಂಜಿನ್ಗಳಿಗೆ ಇದನ್ನು ಹೆಚ್ಚಾಗಿ ಬಳಸೋದಿಲ್ಲ. ಇನ್ನು 20% ಎಥನಾಲ್ ಬ್ಲೆಂಡ್ ಆದರೆ ಆ ಒಂದು ಪೆಟ್ರೋಲ್ ವಾಹನಗಳಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತಾ ಅಥವಾ ಹಾನಿ ಆಗುತ್ತಾ ಅದನ್ನು ಕೂಡ ನೋಡೋಣ. ಸೊ 2023-25 ಈ ಒಂದು ಅವಧಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ವಾಹನಗಳಿಗೆ 20% ಎಥನಾಲ್ ಯಾವುದೇ ಥರದ ಒಂದು ಹಾನಿಯನ್ನು ಮಾಡೋದಿಲ್ಲ. ಇನ್ನೂ ಡೀಪಾಗಿ ಹೇಳಬೇಕು ಅಂತಂದರೆ ಈ ಎಲ್ಲ ಗಾಡಿಗಳಲ್ಲಿ ಎಥನಾಲ್ ರೆಸಿಸ್ಟೆಂಟ್ ಸೀಲ್ಗಳು, ಗ್ಯಾಸ್ಕೆಟ್ಗಳು, ಜೊತೆಗೆ ಫ್ಯೂಯಲ್ ಲೈನ್ ಇರೋದ್ರಿಂದ ಈ ಒಂದು ಬ್ಲೆಂಡನ್ನು ಹ್ಯಾಂಡಲ್ ಮಾಡಲಿಕ್ಕೆ ಈ ವಾಹನಗಳಿಗೆ ಸಾಮರ್ಥ್ಯ ಇರುತ್ತೆ.
ಇನ್ನು ಇದಕ್ಕಿಂತ ಹೆಚ್ಚಿನ ಬ್ಲೆಂಡ್ಗಳನ್ನು ಬಳಸಿದರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ 27, 50, 80 ಹೀಗೆ. ಸೊ ಆಗ ಈ ಪರಿಪ್ರಮಾಣದ ಒಂದು ಬ್ಲೆಂಡನ್ನು ಬಳಸಿದಂತಹ ಸಂದರ್ಭದಲ್ಲಿ ಅದನ್ನು ತಡ್ಕೊಳ್ಳುವಂತಹ ಸಾಮರ್ಥ್ಯ ಇರೋ ಗಾಡಿಗಳಿಗೆ ಮಾತ್ರನೇ ಇದು ಸೇಫ್. ಯಾಕಂದರೆ ಈ ರೀತಿಯ ಪೆಟ್ರೋಲ್ ಬ್ಲೆಂಡ್ಗಳಿಗೆ ಅನುಗುಣವಾಗಿ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂದರೆ FFVS ಇದನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದರಿಂದ ಇಂಜಿನ್ ಹೀಟ್ ಆಗೋದು ಅಥವಾ ಪಾರ್ಟ್ಗಳು ತುಕ್ಕು ಹಿಡಿಯೋದು ಇದ್ಯಾವುದು ಕೂಡ ಆಗೋದಿಲ್ಲ. ಕೇವಲ ಇಂಥ ಅಂದರೆ FFVSಗಳಿಗೆ ಮಾತ್ರನೇ, ಅಂದರೆ ಈ ಮಾದರಿಯ ಗಾಡಿಗಳು ಮಾತ್ರನೇ ಈ ರೀತಿಯಾದಂಥ 27, 50, 80% ಎಥನಾಲ್ ಬ್ಲೆಂಡನ್ನು ಬಳಸಲಿಕ್ಕೆ ಯೋಗ್ಯವಾಗಿರುವಂಥ ವಾಹನಗಳು. ಇನ್ನು ಮತ್ತೊಂದು ಚಾಲೆಂಜ್ ಸರ್ಕಾರದ ಮುಂದೆ ಇದೆ. ಅದೇನು ಅಂತಂದರೆ, ಈಗ ಸದ್ಯಕ್ಕೆ ಈ ಎಲ್ಲ ಯೋಜನೆ ಪ್ರಾರಂಭಿಕ ಹಂತದಲ್ಲಿರೋದ್ರಿಂದ ಬ್ಲೆಂಡ್ ಮಾಡೋ ಪ್ರಮಾಣ ಕೂಡ ಕಡಿಮೆ ಇರೋದ್ರಿಂದ ಕಬ್ಬು ಜೋಳದ ದೊಡ್ಡ ಪ್ರಮಾಣದ ಅವಶ್ಯಕತೆ ಉಂಟಾಗೋದಿಲ್ಲ. ಇಲ್ಲಿ ಬಳಸಿದ್ರು ಅಂತ ಹೇಳಿ ಮತ್ತೊಂದು ಕಡೆ ಕೊರತೆ ಕೂಡ ಉಂಟಾಗೋದಿಲ್ಲ. ಮುಂದೊಂದು ದಿನ ಈ ಪ್ರಮಾಣದಲ್ಲಿ ಏರಿಕೆ ಆದರೆ, ಅಂದರೆ ಆಗಲೇ ಹೇಳಿದ ಹಾಗೆ 50, 80 ಈ ಪರಿಪ್ರಮಾಣದಲ್ಲಿ ಏರಿಕೆ ಆಯಿತು ಅಂತಾದರೆ ಆಗ ಇಂತಿಷ್ಟು ಪ್ರಮಾಣದ ಕಬ್ಬು ಜೋಳವನ್ನು ಎಥನಾಲ್ ತಯಾರಿಕೆಗೇನೆ ಅಂತಾನೆ ಬಳಸಬೇಕಾಗುತ್ತೆ. ಆಗ ಬೆಳೆ ಉತ್ಪಾದಿಸೋ ಪ್ರಮಾಣ ಹಾಗೆ ಇದ್ದರೆ ಅಕಸ್ಮಾತ್ ಆಗ ಆಹಾರ ವಲಯದಲ್ಲಿ ದೊಡ್ಡ ಕೊರತೆ ಉಂಟಾಗಬಹುದು. ಆದರೆ ಅದಿನ್ನೂ ದೂರದ ಮಾತು. ಅದರ ಜೊತೆಗೆ ಒಂದು ಹೈಪೋಥೆಟಿಕಲ್ ಸಿಚುವೇಶನ್. ಬಟ್ ಅಷ್ಟರ ಒಳಗಾಗಿ ಸರ್ಕಾರ ಕ್ರಮ ಕೈಗೊಳ್ಳೋದು ಗ್ಯಾರಂಟಿ. ಬಟ್ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ತರ್ತಾ ಇರುವಂಥ ಎಥನಾಲ್ 20 ಅಥವಾ E20 ನಿಯಮದ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಒಂದು ಕಡೆ ಎಥನಾಲ್ನ ಬಳಸೋದ್ರಿಂದ ಒಂದು ಕಡೆ ಆರ್ಥಿಕತೆಗೆ ಒಳ್ಳೆ ರೀತಿಯಾದಂಥ ಬೂಸ್ಟ್ ಸಿಗ್ತಾ ಇದೆ. ಅದರ ಜೊತೆಗೆ ವಾಹನಗಳು, ಸ್ಪೆಸಿಫಿಕ್ ವಾಹನಗಳಿಗೂ ಕೂಡ ಇದು ಒಂದು ರೀತಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಎಥನಾಲ್ನ ಗಾಡಿಗಳಲ್ಲಿ ಬಳಸೋದ್ರಿಂದ ಒಂದು ಕಡೆ ಆರ್ಥಿಕತೆಗೂ ಇದು ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ವಾಹನಗಳಿಗೂ, ಸ್ಪೆಸಿಫಿಕ್ ವಾಹನಗಳಿಗೆ ಹೆಲ್ಪ್ಫುಲ್ ಅಂತಲೇ ಹೇಳಬಹುದು. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.